ಕಾಂಗ್ರೆಸ್ನಲ್ಲಿ ಮುಗಿಯದ ಪವರ್ ಗೇಮ್. ನಿನ್ನೆ ಅಷ್ಟೇ CLP ಸಭೆ ನಡೆದಿತ್ತು. CLP ಸಭೆಯಲ್ಲಿ ಹೈಕಮಾಂಡ್ನಿಂದ ಸಂದೇಶವನ್ನು ಹೊತ್ತು ತಂದ ಸುರ್ಜೇವಾಲಾ ಅವರು ಎಲ್ರಿಗೂ ಖಡಕ್ ವಿಚಾರವನ್ನು ಮಂಡಿಸಿದರು. ಇದರ ನಡುವೆ ಸುರ್ಜೇವಾಲಾ CM ಮತ್ತು DCM ನಡುವೆ ಕೂಡ ಮಾತುಕತೆ ನಡೆದಿದೆ. ಕಾಂಗ್ರೆಸ್ನಲ್ಲಿ ಪವರ್ ಗೇಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ CM, DCM ಮತ್ತು ಸುರ್ಜೇವಾಲಾ ನಡುವೆ ಮಾತುಕತೆ ನಡೆದಿದೆ. ಈ ಕುರಿತಂತೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರೀಸ್. ಏನು ಮಾತುಕತೆ ಆಯಿತು ಪವರ್ ಶೇರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದಾರೆ. ಸುರ್ಜೇವಾಲಾ ಅವರು ಕೂಡ ಇಬ್ಬರ ಅಹವಾಲನ್ನು ಸ್ವೀಕರಿಸಿದ್ದಾರೆ. ಇಬ್ಬರು ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇಲ್ಲ, ನಾನೇನೂ ತಪ್ಪು ಮಾಡಿಲ್ಲ, ಯಾವುದೋ ಒಂದು ಸಣ್ಣ ವಿಚಾರದಿಂದ ಶುರುವಾಗಿರ್ತಕ್ಕಂಥದ್ದು, ಇನ್ನು ಮುಂದೆ ಈಗ ಹೀಗಾಗಲ್ಲ ಅಂತೆಲ್ಲ. ನಾನು ಯಾರನ್ನೂ ಎಂಟರ್ಟೈನ್ ಮಾಡಲ್ಲ. ಸುರ್ಜೇವಾಲಾ DKಶಿ ಮುಂದೆ CM ಸಿದ್ದರಾಮಯ್ಯ ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಈ ಪವರ್ ಶೇರ್ ವಿಚಾರ ಇದ್ದಕ್ಕಿದ್ದಂತೆ ಯಾಕೆ ಬಂತು? ಅವತ್ತು DK ಶಿವಕುಮಾರ್ ಇಂಗ್ಲಿಷ್ ಚಾನೆಲ್ನಲ್ಲಿ ಸಂದರ್ಶನದಲ್ಲಿ ಮಾತನಾಡಿದರು. ಅದಕ್ಕೆ ನಾನು ರಿಯಾಕ್ಟ್ ಮಾಡಿದ್ದೆ ಅಷ್ಟೇ. ಅಲ್ಲಿಂದ ಏನೇನೋ ಸೃಷ್ಟಿಯಾಗಿ ಅದಕ್ಕೆ ಉಪ್ಪು ಖಾರ ಎಲ್ಲ ಸೇರಿಸಿದ್ದಾರೆ. ಅದಕ್ಕೆ ನಾನು ಜವಾಬ್ದಾರಿನಾ ಅಂತ CM ಸಿದ್ದರಾಮಯ್ಯನವರು ನನ್ನದೇನೂ ತಪ್ಪಿಲ್ಲ ಅಂತ ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ಯಾಕೆ ಬಂತು ಇದ್ದಕ್ಕಿದ್ದಂಗೆ ಆ ವಿಚಾರ ಅಂದರೆ, ಈಗ ಒಂದೂವರೆ ತಿಂಗಳ ಹಿಂದೆ DK ಶಿವಕುಮಾರ್ ಒಂದು ರಾಷ್ಟ್ರೀಯ ವಾಹಿನಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಒಂದು ಒಪ್ಪಂದ ಆಗಿದೆ, ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ, ಅವತ್ತೊಂದು ದಿನ ನಾವು ಮೀಟ್ ಮಾಡೋಣ ಅಂತ ಹೇಳಿದರು. ಅಲ್ಲಿಂದ ಶುರುವಾದಂತಹ ವಿಚಾರ ಕೊನೆಗೆ ಅದು ಡಿನ್ನರ್ ಪಾಲಿಟಿಕ್ಸ್ಗೆಲ್ಲ ಬಂದು ನಿಂತ್ಕೊಳ್ಳುವಂತಹ ಹಂತಕ್ಕೆ ಹೋಗಿ CLP ಸಭೆ ಕರೆದು ಆ CLP ಸಭೆಯಲ್ಲಿ ಸುರ್ಜೇವಾಲಾ ಮುಂದೆ ಸಿದ್ದರಾಮಯ್ಯನವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಕಾಗಿ ಬಂತು. ಅದಕ್ಕೆ ಹೇಳಿದ್ದವರು, ನನ್ನ ಪರವಾಗಿ ಯಾರ್ಯಾರು ಬ್ಯಾಟ್ ಬೀಸಿದಾರಲ್ಲ ಮಂತ್ರಿಗಳು, ಅವ್ರು ಯಾರನ್ನೂ ನಾನು ಎಂಟರ್ಟೈನ್ ಮಾಡೋದು ಇಲ್ಲ. ಈ ಪವರ್ ಶೇರ್ ವಿಚಾರ ಶುರು ಮಾಡಿದ್ದು ನಾನಲ್ಲ, ಶುರು ಮಾಡಿದ್ದು DK ಶಿವಕುಮಾರ್ ಸಂದರ್ಶನದಲ್ಲಿ. ಅದಕ್ಕೆ ನಾನು ಒಂದು ರಿಯಾಕ್ಷನ್ ಕೊಟ್ಟೆ. ಆಮೇಲೆ ಜನ ಅದಕ್ಕೆ ಏನೇನೋ ರೆಕ್ಕಾಪುಕ್ಕ ಎಲ್ಲ ಕಟ್ಟಿಬಿಟ್ಟು ಉಪ್ಪು ಖಾರ ಸೇರಿಸ್ಬಿಟ್ಟು ಅದನ್ನು ಈ ರೀತಿ ಫಜೀತಿ ಮಾಡಿಟ್ಟಿದ್ದಾರೆ ಅಂತ. ಇನ್ನು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಆಗಿತ್ತಲ್ಲ, ಡಿನ್ನರ್ ಮೀಟಿಂಗು, ಅದ್ರ ಬಗ್ಗೆನೂ CM ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನೂ ಇಲ್ಲ, ಹೊಸ ವರ್ಷದ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಮುಗಿದ ಬಳಿಕ ನಾವೆಲ್ಲ ಡಿನ್ನರ್ ಸೇರಿದ್ವಿ. ಅಲ್ಲಿ ಯಾವ ಗುಂಪು ಇರಲಿಲ್ಲ, 5-6 ಜನ ಸಚಿವರು ಇದ್ವಿ ಅಷ್ಟೇ. ಅದಕ್ಕೂ ಕೆಲವರು ಬಣ್ಣ ಕಟ್ಟಿದ್ರು. ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ, ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾನು ಬದ್ಧ. ಅದು ಬಿಟ್ಟು ಎಲ್ಲ ಕಡೆ ಯಾರೂ ಮಾತಾಡೋದು ಬೇಡ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆ ವಿಚಾರವಾಗಿ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನೋ ಒಂದು 4-5 ಜನ ಅವತ್ತು ನ್ಯೂ ಇಯರ್ ದಿನ ಸೇರಿದ್ವಪ್ಪ ಒಂದು ಊಟಕ್ಕೂ ಸೇರಬಾರ್ದಾ? ಅಲ್ಲಿ ಯಾವ ಗುಂಪು ಇರಲಿಲ್ಲ, ಅಲ್ಲಿ ಏನು ಚರ್ಚೆನೂ ಆಗಲಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಹೋಗಿದ್ದರು ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ. ಅದೇ ತುಂಬ ತಾರ್ಕಕ್ಕೆ ಹೋಗಿದ್ದಲ್ವ. ಅದಾದಮೇಲೆ ಪರಮೇಶ್ವರ್ ಅವರು ಇಟ್ಕೊಂಡ್ರು, ಅದು ಕ್ಯಾನ್ಸಲ್ ಆಯಿತು. ಹೀಗೆ ಏನೇನು ನಡೀತು ಅಂತಕ್ಕಂಥದ್ದನ್ನು ಸುರ್ಜೇವಾಲಾ ಅವರ ಮುಂದೆ ವಿವರವಾಗಿ ಹೇಳುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಆಮೇಲೆ DK ಶಿವಕುಮಾರ್ ಅವರು ಕೂಡ ಈ ವಿಚಾರವಾಗಿ ಮಾತನಾಡಿದ್ದಾರೆ.